ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಯುವ ನಿಧಿದಾರರು ಯಾರೆಲ್ಲ ಒಂದು ಯುವ ನಿಧಿ ಹಣನ ಪಡಿತಾ ಇದ್ರಿ ರಾಜ್ಯ ಸರ್ಕಾರದ ಕಡೆಯಿಂದ, ಯುವ ನಿಧಿ ಹಣನ ಪಡಿತಾ ಇದ್ದಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗಾಗಲೇ ಆಗಸ್ಟ್ ತಿಂಗಳ ಒಂದು ಯುವ ನಿಧಿ ಹಣನ ಬಿಡುಗಡೆ ಆಗಿರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ. ಆಗಸ್ಟ್ ತಿಂಗಳ ಯುವ ನಿಧಿ ಹಣಕ್ಕಾಗಿ ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರಿ ಮತ್ತು ನಿರುದ್ಯೋಗಿಗಳಾಗಿ ಯಾರೆಲ್ಲ ಒಂದು ಹಣನ ಪಡಿತಾ ಇದ್ದೀರಿ ಅಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಆಗಸ್ಟ್ ತಿಂಗಳ ಯುವ ನಿಧಿ ಹಣನೂ ಕೂಡ ಬಿಡುಗಡೆ ಆಗಿದೆ. ವೀಕ್ಷಕರೇ, ನೀವು ಕೂಡ ಯಾರೆಲ್ಲ ಒಂದು ಆಗಸ್ಟ್ ಯುವ ನಿಧಿ ಹಣಕ್ಕಾಗಿ ಕಾಯ್ತಾ ಇದ್ದೀರಿ, ನೀವು ಕೂಡ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಹಣನ ಜಮಾ ಆಗ್ತಾ ಇದೆ, ಯಾವಾಗಿನಿಂದ ಹಣನ ಬಿಡುಗಡೆ ಆಗ್ತಾ ಇದೆ, ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಯಾವಾಗ ಮಾಡಬೇಕು ಅಂತ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಬಹಳಷ್ಟು ದಿನಗಳಾಯಿತು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಪ್ಡೇಟ್ಸ್ ಇಲ್ಲದ ಕಾರಣಕ್ಕಾಗಿ ವಿಡಿಯೋಗಳನ್ನು ಇನ್ನೂ ಕೂಡ ಮಾಡಿರಲಿಲ್ಲ. ಇವಾಗ ಯುವ ನಿಧಿದಾರರಿಗೆ ಒಂದು ಆಗಸ್ಟ್ ತಿಂಗಳ ಹಣಕ್ಕಾಗಿ ಯಾರೆಲ್ಲ ಒಂದು ಯುವ ನಿಧಿದಾರರು ವೇಟ್ ಮಾಡ್ತಾ ಇದ್ರಿ ಅಂಥವರಿಗೆ ಸಿಹಿ ಸುದ್ದಿ ಇದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಯುವ ನಿಧಿ ಒಂದು ಹಣದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಪೆಂಡಿಂಗ್ ಇರುವಂಥವರ ಹಣನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಕೆಲವೊಬ್ಬರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ದರು. ಈಗಾಗಲೇ ಯುವ ನಿಧಿ ಹಣನ ಜಮಾ ಆಗ್ತಾಯಿದೆ ಅಂತ ನಮಗೂ ಕೂಡ ಇನ್ಫಾರ್ಮೇಷನ್ ಬರ್ತಾಯಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡಿ ನಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಒಬ್ಬರು ಕಮೆಂಟ್ ಮೂಲಕ ಮಾಹಿತಿನ ಕೇಳಿದರು. ಅದಕ್ಕೋಸ್ಕರ ವೀಕ್ಷಕರೇ, ಈಗಾಗಲೇ ಆಗಸ್ಟ್ ಯುವ ನಿಧಿ ಹಣನ ಬಿಡುಗಡೆ ಆಗಿರುವಂಥದ್ದು. ಆಗಸ್ಟ್ ತಿಂಗಳ ಒಂದು ಯುವ ನಿಧಿ ಹಣಕ್ಕಾಗಿ ಯಾರೆಲ್ಲ ಒಂದು ಯುವ ನಿಧಿದಾರರು ವೇಟ್ ಮಾಡ್ತಾಯಿದ್ರಿ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗಲೇ ಇವತ್ತು ಸಂಜೆಯಿಂದನೇ ಹಣನ ಬಿಡುಗಡೆ ಆಗೋಕ್ಕೆ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಹಣನ ಜಮಾ ಆಗ್ತಾಯಿದೆ. ವೀಕ್ಷಕರೇ, ಯಾರೆಲ್ಲ ಒಂದು ಡಿಗ್ರಿ ಹೋಲ್ಡರ್ಸ್ ಇದ್ದರೆ, ಡಿಗ್ರಿ ಮೇಲೆ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿದರೆ ಅಂತಂದರೆ, ಈ ಡಿಗ್ರಿ ಕಂಪ್ಲೀಟ್ ಆದಂಥವರಿಗೆ 3,000 ರೂಪಾಯಿ ಹಣ ಜಮಾ ಆಗಿದೆ. ಮತ್ತು ಡಿಪ್ಲೊಮೋದವರಿಗೆ 1,500 ರೂಪಾಯಿ ಹಣನೂ ಕೂಡ ಜಮಾ ಆಗಿರುವಂಥದ್ದು. ಮತ್ತು ಇನ್ನೂ ಕೆಲವೊಬ್ಬರು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು, ನಮಗೆ ಜುಲೈದು ಕೂಡ ಪೆಂಡಿಂಗ್ ಇದೆ ಅಂತ ಕೇಳ್ತಾಯಿದ್ರು. ಜುಲೈ ತಿಂಗಳ ಒಂದು ಯುವ ನಿಧಿ ಹಣನ ಯಾರಿಗೆಲ್ಲ ಬಂದಿಲ್ವೋ ಅಂಥವರಿಗೆ ಜುಲೈ ತಿಂಗಳದು ಮತ್ತು ಆಗಸ್ಟ್ ತಿಂಗಳದು ಒಟ್ಟಿಗೆ 6,000 ರೂಪಾಯಿ ಹಣನೂ ಕೂಡ ಒಂದು ಜಮಾ ಆಗ್ತಾ ಇರುವಂಥದ್ದು. ಇದನ್ನು ಕೂಡ ತಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಜುಲೈ ತಿಂಗಳು ಪೆಂಡಿಂಗ್ ಹಣ ಇತ್ತು ಅದನ್ನು ಕೂಡ ಜಮಾ ಆಗ್ತಾಯಿದೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಮೂಲಕ ಯಾವ ರೀತಿ ನಾವು ಸ್ಟೇಟಸ್ನ ಚೆಕ್ ಮಾಡೋದು ಅಂತ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಆ ವಿಡಿಯೋನ ನೋಡಿಕೊಂಡು ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಜುಲೈ ತಿಂಗಳದ್ದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಮತ್ತು ಆಗಸ್ಟ್ ತಿಂಗಳದ್ದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ವೀಕ್ಷಕರೇ, ಹಣ ಜಮಾ ಆಗಿರುವಂಥದ್ದು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಒಂದು ಸೆಲ್ಫ್ ಡಿಕ್ಲರೇಷನ್ನ ಯಾವ ತಿಂಗಳಲ್ಲಿ ಮಾಡಬೇಕು ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಇದ್ರ ಬಗ್ಗೆ ಹೇಳೋದಾದರೆ ವೀಕ್ಷಕರೇ, ಈಗಾಗಲೇ ಯಾರೆಲ್ಲ ಒಂದು ಆಗಸ್ಟ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿದ್ರಿ ಅಂಥವರು ಇವಾಗ ಮುಂದೆ ನವೆಂಬರ್ 1ನೇ ತಾರೀಕಿನಿಂದ 25ನೇ ತಾರೀಕು ಒಳಗಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಕಾಗುತ್ತೆ. ಇವಾಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಒಂದು 3 ತಿಂಗಳು ಬಿಟ್ಟು ಅದಾದ ನಂತರ ನವೆಂಬರ್ ತಿಂಗಳಲ್ಲೇ 1ನೇ ತಾರೀಕಿನಿಂದ 25ನೇ ತಾರೀಕು ಒಳಗಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಅಂತಂದರೆ, ನಮ್ಮದು ಇನ್ನೂ ಅಪ್ಲಿಕೇಶನ್ ಹಾಕಿ 180 ಡೇಸ್ ಕಂಪ್ಲೀಟ್ ಆಗಿದೆ, ನಮಗೆ ಒಂದು ಹಣನ ಬರುತ್ತೆ ಇಲ್ವಾ ಅಂತ, ನಾವು ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಕೆಲವರು. ವೀಕ್ಷಕರೇ, ನಿಮಗೆ ಹೇಳಬೇಕಂತಂದರೆ, ಯಾರೆಲ್ಲ ಒಂದು ಹೊಸದಾಗಿ ಅಪ್ಲಿಕೇಶನ್ನ ಹಾಕಿ 180 ಡೇಸ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮಗೆ ಮೊದಲನೇ ಫಸ್ಟ್ ಪೇಮೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಯಾವುದೇ ರೀತಿಯಾಗಿರ್ತಂಥ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಬರೋದಿಲ್ಲ. ನಿಮಗೆ ಫಸ್ಟ್ ಪೇಮೆಂಟ್ ಬಂತು ಅಂತಂದರೆ ಆವಾಗ ನೀವು ನೆಕ್ಸ್ಟ್
ಯಾವಾಗ ಸೆಲ್ಫ್ ಡಿಕ್ಲೇಷನ್ ಕೊಡುವ ಒಂದು ಮಂತ್ ಇರುತ್ತೆ ಆ ಒಂದು ಮಂತಿಂದ ನೀವು ಸೆಲ್ಫ್ ಡಿಕ್ಲೇಷನ್ನ ಮಾಡಬಹುದಾಗಿರುತ್ತೆ ವೀಕ್ಷಕರೇ. ತಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿ 180 ಡೇಸ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮಗೆ ಮೊದಲನೇ ಪೇಮೆಂಟ್ ಬರುತ್ತೆ. ಮೊದಲನೇ ಪೇಮೆಂಟ್ ಬಂದ್ ಆದ ನಂತರ ನೀವು ಸೆಲ್ಫ್ ಡಿಕ್ಲೇಷನ್ನ ಮಾಡಬೇಕಾಗುತ್ತೆ ವೀಕ್ಷಕರೇ. ಇದನ್ನು ಕೂಡ ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೂ ಕೆಲವೊಂದಿಷ್ಟು ಜನರು ಹೊಸದಾಗಿ ಯುವ ನಿಧಿಗೆ ಒಂದು ಅರ್ಜಿಗಳನ್ನು ಹಾಕಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅಂಥವರು ನಿಮ್ಮ ಸ್ಟೇಟಸಲ್ಲಿ DDPA ಪೆಂಡಿಂಗ್ ಬರ್ತಾ ಇದೆಯಾ ಅಥವಾ DDPU ಪೆಂಡಿಂಗ್ ಬರ್ತಾ ಇದೆಯಾ, DDPI ಪೆಂಡಿಂಗ್ ಬರ್ತಾ ಇದೆಯಾ, DEO ಪೆಂಡಿಂಗ್ ಬರ್ತಾ ಇದೆಯಾ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೆ ಹೋಗಿ, ಆಫೀಸ್ಗೆ ಹೋಗಿ ಅಲ್ಲಿ ನೀವು ಸೂಕ್ತ ದಾಖಲಾತಿಗಳನ್ನು ಕೊಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ಡ್ ಆಗುವಂಥದ್ದು ವೀಕ್ಷಕರೇ. ಅಪ್ರೂವ್ಡ್ ನೀವು ಏನು ಪೆಂಡಿಂಗ್ ಇರುತ್ತೆ ಅದನ್ನು ಅಪ್ರೂವ್ ಮಾಡಿಸಿದ್ರಿ ಅಂತಂದರೆ ನೆಕ್ಸ್ಟ್ ಯುವ ನಿಧಿ ಇಲಾಖೆ ಕಡೆಯಿಂದ ಅಪ್ಲಿಕೇಶನ್ ರಿಸೀವ್ಡ್ ಆಗುತ್ತೆ. ಆವಾಗ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇರುತ್ತೆ. ಅದಾದ ನಂತರ 180 ಡೇಸ್ ಆಲ್ರೆಡಿ ನಿಮ್ಮದು ಕಂಪ್ಲೀಟ್ ಆಗಿತ್ತು ಅಂತಂದರೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರುತ್ತೆ. ಅದಾದ ನಂತರ ಫಸ್ಟ್ ಪೇಮೆಂಟ್ ನಿಮಗೆ ಬರುವಂಥದ್ದು. ಈ ರೀತಿಯಾಗಿ ಪ್ರೊಸೆಸ್ ಇರುವಂಥದ್ದು ವೀಕ್ಷಕರೇ. ಯಾರೆಲ್ಲ ಒಂದು ಯುವ ನಿಧಿ ಹಣಕ್ಕಾಗಿ ಆಗಸ್ಟ್ ತಿಂಗಳ ಹಣಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರಿ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ. ನೀವು ಕೂಡ ನಿಮ್ಮ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ DBT ಕರ್ನಾಟಕ ಆ್ಯಪ್ ಮುಖಾಂತರವೂ ಕೂಡ ನೀವು ಯುವ ನಿಧಿ ಹಣನ ಜಮಾ ಆಗಿರುವಂಥ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು. DBT ಕರ್ನಾಟಕ ಆ್ಯಪಲ್ಲಿ ಒಂದೇ ದಿನಕ್ಕೆ ಅಪ್ಡೇಟ್ ಆಗೋದಿಲ್ಲ, 2-3 ದಿನ ಬಿಟ್ಟು ಹಣ ಜಮಾ ಆಗಿರುವಂಥ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಆವಾಗ ಮಾತ್ರ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗುವಂಥದ್ದು. ಇಷ್ಟು ಒಂದು ಯುವ ನಿಧಿದಾರರಿಗೆ ಗುಡ್ ನ್ಯೂಸ್ ಇರುವಂಥದ್ದು. ಮತ್ತು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಯಾರೆಲ್ಲ ಒಂದು ಈ ವಿಡಿಯೋನ ನೋಡಿದ್ರಿ, ಯುವ ನಿಧಿ ಹಣನ ಪಡಿತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ಮಾಹಿತಿನ ಕೇಳಿ. ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ವಿಡಿಯೋ ಎಂಡ್ವರೆಗೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡುವಂಥವ್ರಿಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಲೈಕ್ ಮಾಡಿದ ಮೇಲೆ ಹೈಪ್ ಅನ್ನೋ ಕೂಡ ಆಪ್ಷನ್ ಬರುತ್ತೆ, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಇವತ್ತಿನದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ಮಾತ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.